ಆತ್ಮೀಯ ವಿದ್ಯಾರ್ಥಿಗಳೇ, ಸೆಷನ್ 19 ನಾವು ಬೀಟಾ ಡಿ ಕೆ ಬಗ್ಗೆ ತಿಳ್ಕೊಳ್ಳೋಣ. ಬೀಟಾ ಡಿ ಕೆ, ಎನರ್ಜಿ ಕೈನಮ್ಯಾಟಿಕ್ಸ್ ಆಫ್ ಬೀಟಾ ಡಿ ಕೆ ಮತ್ತು ಟೈಪ್ಸ್ ಆಫ್ ಬೀಟಾ ಡಿ ಕೆ, ಇಷ್ಟು ಕಾನ್ಸೆಪ್ಟ್ಸನ್ನು ಈ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಬೀಟಾ ಡಿ ಕೆ, ಇದು ಸಿಂಪಲ್ ಡೆಫಿನೇಷನ್. ಹೇಗೆ ನಾವು ಆಲ್ಫಾ ಡಿ ಕೆಯನ್ನು ಸ್ಟಡಿ ಮಾಡಿದ್ವೋ ಅದೇ ಥರ ಬೀಟಾ ಡಿ ಕೆನೂ ಕೂಡ ಇದೆ. ದ ಎಮಿಷನ್ ಆಫ್ ಬೀಟಾ ಪಾರ್ಟಿಕಲ್ಸ್ ಫ್ರಮ್ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಈಸ್ ನೋನ್ ಆಸ್ ಬೀಟಾ ಡಿ ಕೆ. ಸೊ ನೀವು ಬೀಟಾ ಡಿ ಕೆ ಫಿನಾಮಿನಾನ ಈ ಥರ ಡಿಫೈನ್ ಮಾಡ್ಬೋದು ಸಿಂಪಲ್ ಆಗಿ. ಹಾಗಾದರೆ ಆ್ಯಕ್ಚುಲಿ ಬೀಟಾ ಪಾರ್ಟಿಕಲ್ ಫ್ರಮ್ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಎಮಿಟ್ ಆಯ್ತು ಅಂತಂದರೆ ಸೊ ನ್ಯೂ ಎಲಿಮೆಂಟ್ ಫಾರ್ಮ್ ಆಗುತ್ತೆ. ಅದು ಅನ್ಸ್ಟೇಬಲ್ನಲ್ಲಿರುತ್ತೆ, ಸ್ಟೇಬಲ್ ಆಗಲಿಕ್ಕೆ ಕೂಡ ಆಗೋದಕ್ಕೆ ಕೂಡ ನಾವು ಇದು ಎಮಿಟ್ ಆಗ್ತಿರೋದು ಅಂತ ಹೇಳ್ಬಿಟ್ಟು ಬೀಟಾ ಪಾರ್ಟಿಕಲ್ ಆರ್ ರೇಡಿಯೋ ಆಕ್ಟಿವ್ ರೇಡಿಯೇಷನ್ಸ್. ಸೊ ಫೈನಲ್ ಆಗಿ ನಮಗೆ ಸ್ಟೇಬಲ್ ನ್ಯೂಕ್ಲಿಯಸ್ ಬರುತ್ತೆ. ಹಾಗಾದರೆ ಸಾರ್ಡೇಸ್ ಗ್ರೂಪ್ ಡಿಸ್ಪ್ಲೇಸ್ಮೆಂಟ್ ಲಾ ಇಂದ ನಾವು ಹೊಸ ಎಲಿಮೆಂಟ್ ಹೇಗೆ ಫಾರ್ಮ್ ಆಗುತ್ತೆ ಅಥವಾ ಅದರ ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಹೇಗೆ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಬೋದು. ನೋಡಿ, when a beta particle is emitted from a radioactive element, the element is converted into another element of atomic number 1 greater than that of the parent element, but with the same atomic number, and the place of the new atom is shifted one group to the right of the new element in the periodic table. ಹಾಗಾಗಿ ಪೇರೆಂಟ್ ಎಲಿಮೆಂಟ್ಗಿಂತ ಒಂದು ಪ್ಲೇಸು ಮುಂದೆ ರೈಟ್ ಸೈಡ್ಗೆ ತಗೊಳ್ಳುತ್ತೆ ಪೀರಿಯಾಡಿಕ್ ಟೇಬಲಲ್ಲಿ, ಅದ್ರ ಪ್ಲೇಸ್ ಅದಾಗಿರುತ್ತೆ. ಆ ಥರ ಯಾವುದೇ ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಒಂದು ಹೊಸ ಬೀಟಾ ರೇ ಎಮಿಟ್ ಆಯ್ತಂದರೆ ಹೊಸ ಎಲಿಮೆಂಟ್ ಫಾರ್ಮ್ ಆಗಿರುತ್ತೆ. ಅದು ಅದರ ನೆಕ್ಸ್ಟ್ ಪೊಸಿಷನಲ್ಲಿ ಇರುತ್ತೆ ಪೀರಿಯಾಡಿಕ್ ಟೇಬಲಲ್ಲಿ. ಹಾಗಾದರೆ ಬೀಟಾ ಡಿ ಕೆ ಅಲ್ಲಿ ನಾವು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಟಾ ಡಿ ಕೆಯನ್ನು ನೋಡ್ಬೋದು. ಹಾಗಾದರೆ ಬೀಟಾ ಮೈನಸ್ ಡಿ ಕೆ, ಬೀಟಾ ಪ್ಲಸ್ ಡಿ ಕೆ ಮತ್ತು ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಅಂತ ಹೇಳ್ಬಿಟ್ಟು. ಸೊ ಬೀಟಾ ಮೈನಸ್ ಡಿ ಕೆ ಈಸ್ ನಥಿಂಗ್ ಬಟ್ ನೆಗೆಟ್ರಾನ್ ಡಿ ಕೆ ಅಂತ ಕೂಡ ಹೇಳ್ಬೋದು. ಅಂದರೆ ಬೀಟಾ ಮೈನಸ್ ಪಾರ್ಟಿಕಲನ್ನು ನೆಗೆಟ್ರಾನ್ ಅಂತಲೂ ಬೀಟಾ ಪ್ಲಸ್ಸನ್ನು ಪಾಸಿಟ್ರಾನ್ ಅಂತಲೂ ಕೂಡ ಕರಿಬೋದು. ಹಾಗಾದರೆ ಬೀಟಾ ಮೈನಸ್ ಡಿ ಕೆ, ಬೀಟಾ ಪ್ಲಸ್ ಡಿ ಕೆ ಮತ್ತು ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಈ 3 ಫಿನಾಮಿನಾ ಹೇಗಾಗುತ್ತೆ ಅಥವಾ ಏನಿರ್ಬೋದು ಅನ್ನೋದನ್ನು ವಿತ್ ಎಕ್ಸಾಂಪಲ್ಸ್ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಮೊದಲಿಗೆ ಬೀಟಾ ಮೈನಸ್ ಎಮಿಷನ್ ಅಥವಾ ನೆಗೆಟ್ರಾನ್ ಎಮಿಷನ್ ಅಂತ ಹೇಳ್ಬಿಟ್ಟು, ಆರ್ ಬೀಟಾ ಮೈನಸ್ ಡಿ ಕೆ ಆರ್ ನೆಗೆಟ್ರಾನ್ ಡಿ ಕೆ. ನಮಗಾಗಲೇ ಗೊತ್ತಿದೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅನ್ಸ್ಟೇಬಲ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್ ತುಂಬ ಕಡಿಮೆ ಇರೋದ್ರಿಂದ ಅದು ಸ್ಟೇಬಲ್ ಆಗಲಿಕ್ಕೆ ಅಥವಾ ಅದು ಹೊರಗಡೆ ಬರುತ್ತೆ, ಅಂದರೆ ಅಲ್ಲಿ ಎಮಿಷನ್ ಆಗುತ್ತೆ ಪಾರ್ಟಿಕಲ್ಸ್. ಇದರ ಆಲ್ಫಾ ಇರ್ಬೋದು ಇಲ್ಲ ಬೀಟಾ ಇರ್ಬೋದು. ಸೊ ನೋಡಿ, ಬೀಟಾ ಮೈನಸ್ ಡಿ ಕೆ ಅಥವಾ ನೆಗೆಟ್ರಾನ್ ಡಿ ಕೆಯನ್ನು ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ವೆನ್ ಎ ನ್ಯೂಕ್ಲಿಯಸ್ ಹ್ಯಾಸ್ ಎಕ್ಸೆಸ್ ಆಫ್ ನ್ಯೂಟ್ರಾನ್ಸ್, ಫಾರ್ ಎಕ್ಸಾಂಪಲ್ a radioactive element which is unstable has excess of neutrons, then neutron gets converted into proton and a negatively charged particles are emitted. ಅಂದರೆ ಇಲ್ಲಿ ನ್ಯೂಟ್ರಾನ್ ಕನ್ವರ್ಟ್ ಆಗ್ತಿರುತ್ತೆ ಪ್ರೋಟಾನ್ ಆಗಿ with emission of negatively charged particles. So this phenomenon is known as electron emission or beta minus emission ಅಂತ ಹೇಳ್ಬಿಟ್ಟು. ಜಸ್ಟ್ ಈಕ್ವೇಷನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದಾದ್ರೆ ನ್ಯೂಟ್ರಾನ್ ಕನ್ವರ್ಟೆಡ್ ಇಂಟು ಪ್ರೋಟಾನ್ ವಿತ್ ದ ಎಮಿಷನ್ ಆಫ್ ಬೀಟಾ ಮೈನಸ್ ಪಾರ್ಟಿಕಲ್ ಆರ್ ಎಲೆಕ್ಟ್ರಾನ್ ವಿತ್ ದ ಲಿಬರೇಷನ್ ಆಫ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಸೊ ಎಕ್ಸಾಂಪಲ್ಸ್ ಹೇಳೋದಾದ್ರೆ ಇದು ಟ್ರೀಶಿಯಂ, ಹೈಡ್ರೋಜನ್ನ ಐಸೋಟೋಪ್, ಅದರಿಂದ ಕೂಡ ಬೀಟಾ ಮೈನಸ್ ಪಾರ್ಟಿಕಲ್ ಎಮಿಟ್ ಆಗ್ತಿದೆ. ಸೊ ಹೀಲಿಯಂ ಐಸೋಟೋಪ್ ಫಾರ್ಮ್ ಆಯಿತು with the emission of beta minus particle and with the liberation of some amount of energy. ಹಾಗೇನೆ ಫಾಸ್ಫರಸ್ ಕೂಡ ಇದೆ, ಫಾಸ್ಫರಸ್ ಇಂದ ನಮಗೆ ಸಲ್ಫರ್ ಫಾರ್ಮ್ ಆಗುತ್ತೆ with the emission of electron and some amount of energy is liberated. ಸೊ ಹಾಗಾದರೆ ಒಂದು
ಸ್ಟೆಪ್ಪಲ್ಲಿ ಹೇಳೋದಂತಂದರೆ ಜಸ್ಟ್ ನೆಗೆಟ್ರಾನ್ ಎಮಿಷನ್ ರೆಪ್ರೆಸೆಂಟ್ಸ್ ಆರ್ ಕರೆಸ್ಪಾಂಡ್ಸ್ ಟು ಕನ್ವರ್ಷನ್ ಆಫ್ ನ್ಯೂಕ್ಲಿಯರ್ ನ್ಯೂಟ್ರಾನ್ ಇಂಟು ಪ್ರೋಟಾನ್ ಜಸ್ಟ್ ಅಂಡ್ ಅನ್ ಎಲೆಕ್ಟ್ರಾನ್. ನಮ್ಮಲ್ಲಿ ಒಂದು ನ್ಯೂಕ್ಲಿಯಸ್ಸಲ್ಲಿ ಇರೋ ಒಂದು ನ್ಯೂಟ್ರಾನ್ ಕನ್ವರ್ಟ್ ಆಗುತ್ತೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಆಗಿ ಬೀಟಾ ಮೈನಸ್ ಡಿ ಕೆನಲ್ಲಿ. ಹಾಗಾದರೆ ಇದು ಒಂದು ಪ್ರೋಸೆಸ್, ಜಸ್ಟ್ ನ್ಯೂಟ್ರಾನ್ ಕನ್ವರ್ಟ್ಸ್ ಇಂಟು ಪ್ರೋಟಾನ್ ಆ್ಯಂಡ್ ಅನ್ ಎಲೆಕ್ಟ್ರಾನ್. ಸೊ ಇಲ್ಲೂ ಕೂಡ ಹೇಗೆ ಅಂದರೆ ಇಲ್ಲಿ ಬೀಟಾ ಮೈನಸ್ ಪಾರ್ಟಿಕಲ್ಲು ಒಂದು ಎಲಿಮೆಂಟಿಂದ ಎಮಿಟ್ ಆಯ್ತು ಅಂತಂದರೆ ಅದರದ್ದು ಪ್ರೋಟಾನ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಬಟ್ ಎ ಸೇಮ್ ಇರುತ್ತೆ. ಸೊ ಹಾಗಾಗಿ ಇದು ಈಕ್ವೇಷನಲ್ಲಿ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೇನೆ ಎನರ್ಜಿ ಕೈನಮ್ಯಾಟಿಕ್ಸ್ ಇನ್ ಬೀಟಾ ಮೈನಸ್ ಡಿ ಕೆ ಅಂತ ಹೇಳಿ ಅಂದರೆ ಏನು ಒಂದು ಕಂಡೀಷನ್ ಇರಬೇಕು ಯಾವುದಕ್ಕೆ ಬೀಟಾ ಮೈನಸ್ ಪಾರ್ಟಿಕಲ್ ಎಮಿಟ್ ಆಗಲಿಕ್ಕೆ. ಹಾಗಾದರೆ ಆ ಕಂಡೀಷನ್ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ಮಾಲ್ ಡಿರೈವೇಷನ್ ಇದೆ, ಅದನ್ನು ನಾವು ನೋಡ್ಬೋದು. ಅಕಾರ್ಡಿಂಗ್ ಟು ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂದರೆ ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನಲ್ಲಿ ನಮ್ಗೆ ಗೊತ್ತಿದೆ ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಅದಕ್ಕೆ ಹೊಂದ್ಕೊಂಡಂಗೆ ನಾವು ಬೀಟಾ ಮೈನಸ್ ಡಿ ಕೆಗೆ ಒಂದು ಈಕ್ವೇಷನ್ನ ಬರಿಬೋದು. ದಟ್ ಈಸ್ ನಥಿಂಗ್ ಬಟ್ ಬೀಟಾ ಮೈನಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಪೇರೆಂಟ್ ನ್ಯೂಕ್ಲಿಯಸ್ ಮೈನಸ್ ಆಫ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್ ಪ್ಲಸ್ mass of electron into c square. So this equation represents energy which is released during negatron emission. So ಇದೇ equation ಅನ್ನು ನಾವು ನ್ಯೂಕ್ಲಿಯರ್ ಮಾಸ್ಗೆ ಬರೆಯೋದಾದರೆ ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ಮೊದಲಿಗೆ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಈ ಬ್ರಾಕೆಟನ್ನು ತೆಗೆದ್ರೆ ನಮಗೆ ಈ ಫಾರ್ಮ್ ಬರುತ್ತೆ. ಸೊ ನೆಕ್ಸ್ಟ್ ಇದೇ ಈಕ್ವೇಷನ್ನ ಕನ್ಸಿಡರ್ ಮಾಡಿಕೊಂಡು ಜಸ್ಟ್ ನ್ಯೂಕ್ಲಿಯರ್ ಮಾಸ್ಗೆ ನಾವು ಮಾತ್ರ ಈಕ್ವೇಷನ್ನ ಬರೆಯೋದಾದರೆ ಅಂದರೆ ಮೈನಸ್ ಮಾಡಬೇಕು ಎಲೆಕ್ಟ್ರಾನ್ ಮಾಸನ್ನು. ಸೊ ಫಸ್ಟ್ ಪೇರೆಂಟ್ ಎಲಿಮೆಂಟಿನ ನ್ಯೂಕ್ಲಿಯರ್ ಮಾಸ್ ಬರೆಯೋಣ. ಜಸ್ಟ್ ಎಮ್ ಎ ಕಮ ಝೆಡ್ ರೆಪ್ರೆಸೆಂಟ್ಸ್ ಮಾಸ್ ಆಫ್ ದ ಪೇರೆಂಟ್ ಎಲಿಮೆಂಟ್. ನ್ಯೂಕ್ಲಿಯಸ್ ಅದು ಕೂಡ ಬರೀ ನ್ಯೂಕ್ಲಿಯಸ್ದು, ಬಟ್ ಇಲ್ಲಿ ನಾವು ಮೈನಸ್ ಆಫ್ ಝಡ್ ಎಮ್ ಇ ಮಾಡಿದ್ದಾರೆ ಅಂದರೆ ಮಾಸ್ ಝಡ್ ನಂಬರಷ್ಟು ಎಲೆಕ್ಟ್ರಾನ್ಸು ಇಲ್ಲಿ ಪೇರೆಂಟ್ ಎಲಿಮೆಂಟಲ್ಲಿ ಇರುತ್ತೆ, ಹಾಗಾಗಿ ಅದ್ರ ಮಾಸನ್ನು ಮೈನಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮೈನಸ್ ಆಫ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್, ದೆನ್ ಮೈನಸ್ ಆಫ್ ಆ ಡಾಟರ್ ಎಲಿಮೆಂಟಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟು ಮಾಸನ್ನು ಮೈನಸ್ ಮಾಡಬೇಕು. ಅಂದರೆ ಝಡ್ ಪ್ಲಸ್ ಒನ್ನಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಹಾಗಾಗಿ ಅದನ್ನು ಮೈನಸ್ ಮಾಡಿದ್ದಾರೆ. ಸೊ ಮೈನಸ್ ಎಮ್ ಇ ಮಾಸ್ ಆಫ್ ಎಲೆಕ್ಟ್ರಾನ್ ಇದು ಕ್ಯಾರಿ ಮಾಡಿರೋದು. ಹಾಗೆಯೇ ಮತ್ತೆ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ದೆನ್ ಇಲ್ಲೂ ಕೂಡ ಬ್ರಾಕೆಟನ್ನು ತೆಗೆದ್ರೆ ಇದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಯಾವ್ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋಣ. ಸೊ ಝಡ್ ಎಮ್ ಇ ಈ ವ್ಯಾಲ್ಯೂ ಜೊತೆ ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳೋದು ಕ್ಯೂ ಬಿ ಅಂದರೆ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ಲಿಬರೇಟೆಡ್ ಡ್ಯೂರಿಂಗ್ ಬೀಟಾ ಮೈನಸ್ ಡಿ ಕೆ ಇಸ್ ಈಕ್ವಲ್ ಟು ಮಾಸ್ ಆಫ್ ಪೇರೆಂಟ್ ನ್ಯೂಕ್ಲಿಯಸ್ ಮೈನಸ್ ಆಫ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್ ಇಂಟು ಸಿ ಸ್ಕ್ವೇರ್. ಹಾಗಾದರೆ ಇದೇ ಈಕ್ವೇಷನ್ ನಾವು ಎನರ್ಜಿ ಯೂನಿಟ್ಸಲ್ಲಿ ಬರೆದ್ರೆ ಕ್ಯೂ ಬಿ ಮೈನಸ್ ಅಂದರೆ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಬೀಟಾ ಮೈನಸ್ ಡಿ ಕೆ ಈಸ್ ಈಕ್ವಲ್ ಟು ಎಮ್ ಎ ಕಮ ಝಡ್ ಅಂದರೆ ಮಾಸ್ ಆಫ್ ಪೇರೆಂಟ್ ಎಲಿಮೆಂಟ್ ಮೈನಸ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್. ಸೊ therefore the energy condition for beta minus dk is equal to ಅಂದರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಬೀಟಾ ಮೈನಸ್ ಡಿ ಕೆ ಆಗಬೇಕಂತ ಅಂದರೆ ಬೀಟಾ ಪಾರ್ಟಿಕಲ್ ಆರ್ ನೆಗೆಟ್ರಾನ್ ಎಮಿಟ್ ಆಗಬೇಕಂದ್ರೆ ಮಾಸ್ ಆಫ್ ಪೇರೆಂಟ್ ನ್ಯೂಕ್ಲಿಯಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್. ಸೊ ಇದು ಒಂದು ಚಿಕ್ಕ ಈಕ್ವೇಷನ್ ಡಿರೈವೇಷನ್ ಇದೆ ವಿಚ್ ರೆಪ್ರೆಸೆಂಟ್ಸ್ ಎನರ್ಜಿ ರಿಲೀಸ್ಡ್ ಆರ್ ಕೈನಮ್ಯಾಟಿಕ್ಸ್ ಆಫ್ ಆರ್ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ಬೀಟಾ ಡಿ ಕೆ ಅಥವಾ ಕಂಡೀಷನ್ ಕೂಡ ಹೇಳುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ beta plus decay ಅಥವಾ positron decay. When a nucleus has excess of protons, then proton gets converted into a neutron and positively charged particles are emitted. This phenomenon is known as positron emission.
ಇಲ್ಲಿ ಒಂದು ಸಿಂಪಲ್ ಆಗಿ ಇಕ್ವೇಷನ್ ಇದೆ ನೋಡಿ, ಬೀಟಾ ಪ್ಲಸ್ ಡಿ ಕೆ. ಬೀಟಾ ಪ್ಲಸ್ ಡಿ ಕೆ ಅಂದರೆ ಪಾಸಿಟ್ರಾನ್ ಎಮಿಷನ್ ಅಂತ ಹೇಳಿಬಿಟ್ಟು. ವೆನ್ ದ radioactive element has excess of protons, then protons converted into neutron and a positron or positively charged particles. This phenomenon is known as positron emission. So proton gets converted into neutron with the emission of beta plus particle and also with liberation of some amount of energy. So proton ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ, ಇದು ಪಾಸಿಟ್ರಾನ್. ಈ ವಿತ್ 0 ಅಟಾಮಿಕ್ ನಂಬರ್ ಅಂಡ್ +1 ಅಟಾಮಿಕ್ ನಂಬರ್, ಇದು ಪಾಸಿಟ್ರಾನ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದು ಈಕ್ವೇಷನ್ ರೆಪ್ರೆಸೆಂಟ್ ಮಾಡುತ್ತೆ ಬೀಟಾ ಪ್ಲಸ್ ಡಿ ಕೆದು. ಹಾಗೇನೆ ಎಕ್ಸಾಂಪಲ್ಸ್ ಕೂಡ ನಾವು ತಗೊಳ್ಬೋದು. ಕಾರ್ಬನ್ನು ಮತ್ತು ಇಲ್ಲಿ ಬೋರಾನ್, ಕಾರ್ಬನ್ ಇದ್ದಿದ್ದು ಬೋರಾನ್ ಆಗಿ ಕನ್ವರ್ಟ್ ಆಗುತ್ತೆ with the emission of positron. ಹಾಗೇನೆ ಫಾಸ್ಫರಸ್ ಇಂದ ನಮಗೆ ಸಿಲಿಕಾನ್ ಸಿಗುತ್ತೆ. ಸೊ ದೆನ್ ವಿತ್ ದ ಲಿಬರೇಷನ್ ಆಫ್ ಬೀಟಾ ಪ್ಲಸ್ ಪಾರ್ಟಿಕಲ್. ಜಸ್ಟ್ ನಾವು ಒಂದು ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದಂದ್ರೆ ಪಾಸಿಟ್ರಾನ್ ಎಮಿಷನ್ ಕರೆಸ್ಪಾಂಡ್ಸ್ ಟು ಕನ್ವರ್ಷನ್ ಆಫ್ ಪ್ರೋಟಾನ್ಸ್ ಇಂಟು ನ್ಯೂಟ್ರಾನ್ಸ್ ಅಂಡ್ ಎ ಪಾಸಿಟ್ರಾನ್. ಜಸ್ಟ್ ಪ್ರೋಟಾನ್ ನ್ಯೂಟ್ರಾನ್ ಆಗಿ ಮತ್ತೆ ಒಂದು ಪಾಸಿಟ್ರಾನ್ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ ಇದಾಗಿರುತ್ತೆ. ದಟ್ ಈಸ್ ಬೀಟಾ ಪ್ಲಸ್ ಡಿ ಕೆ ಆರ್ ಪಾಸಿಟ್ರಾನ್ ಡಿ ಕೆ. ಇಲ್ಲೂ ಕೂಡ ಝಡ್ ವ್ಯಾಲ್ಯೂ ಒಂದು ಡಿಕ್ರೀಸ್ ಆಗುತ್ತೆ 1 ಯೂನಿಟ್, ಬಟ್ ಎ ಸೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಪ್ರೋಟಾನ್ ಮೈನಸ್ ಆಗುತ್ತೆ ಬಟ್ ನ್ಯೂಟ್ರಾನು ಇಲ್ಲಿ ಆ್ಯಡ್ ಆಗುತ್ತೆ, ಹಾಗಾಗಿ ಎ ಸೇಮ್ ಇರುತ್ತೆ. ಸೊ ಪಾಸಿಟ್ರಾನ್ ಎಮಿಷನಲ್ಲಿ ಪ್ರೋಟಾನ್ಸ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್ಸ್ ಅಂಡ್ ಎ ಪಾಸಿಟ್ರಾನ್. ಅಂದರೆ ಇಲ್ಲಿ ಎ ವ್ಯಾಲ್ಯೂ ಝಡ್ ಮತ್ತು ಎ ಇರೋದು, ಝಡ್ ಮತ್ತು ಎನ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್. ಇಲ್ಲಿ ನ್ಯೂಟ್ರಾನ್ಸ್ ಸೇರ್ಕೊಳ್ಳುತ್ತೆ, ಹಾಗಾಗಿ ಎ ಸೇಮ್ ಇರುತ್ತೆ. ಇನ್ನು ಪೇರೆಂಟ್ ನ್ಯೂಕ್ಲಿಯಸಲ್ಲಿ ಮತ್ತು ಡಾಟರ್ ನ್ಯೂಕ್ಲಿಯಸಲ್ಲಿ ಅಥವಾ ಡಾಟರ್ ಎಲಿಮೆಂಟಲ್ಲಿ. ಸೊ ಇದಿಷ್ಟು ಒಂದು ಸಿಂಪಲ್ ಡೆಫಿನೇಷನ್ ಬೀಟಾ ಪ್ಲಸ್ ಡಿ ಕೆಗೆ. ಹಾಗೆಯೇ ಎನರ್ಜಿ ಕೈನಮ್ಯಾಟಿಕ್ಸನ್ನು ನೋಡೋಣ. ಇದರಲ್ಲಿ ಏನು ಕಂಡೀಷನ್ ಏನಿರಬೇಕು ಬೀಟಾ ಪ್ಲಸ್ ಡಿ ಕೆ ಆಗಬೇಕು ಅಂತ ಹೇಳಿಬಿಟ್ಟು ಅಂತ. ಸೊ ನೋಡಿ, ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನ್ನಿಂದ ನಮಗೊಂದು ಈಕ್ವೇಷನ್ ಇದೆ. ದೆನ್ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ಲಿಬರೇಟೆಡ್ ಡ್ಯೂರಿಂಗ್ ಬೀಟಾ ಪ್ಲಸ್ ಡಿ ಕೆ ದಟ್ ಈಸ್ ಈಕ್ವಲ್ ಟು ಮಾಸ್ ಆಫ್, ಇಲ್ಲಿ ಪೇರೆಂಟ್ ಎಲಿಮೆಂಟಿನ ಮಾಸ್, ದೆನ್ ಡಾಟರ್ ಎಲಿಮೆಂಟಿನ ಮಾಸ್ ಪ್ಲಸ್ ಮಾಸ್ ಆಫ್ ಎಲೆಕ್ಟ್ರಾನ್. ಅಂದರೆ ರೈಟ್ ಸೈಡಲ್ಲಿ ಬರುತ್ತೆ ಇಲ್ಲಿ ಮಾಸ್ ಆಫ್ ಎಲೆಕ್ಟ್ರಾನ್. ದೆನ್ ಸೊ ಇದನ್ನು ಬ್ರಾಕೆಟನ್ನು ತೆಗೆದ್ರೆ ಸೊ ಮೈನಸ್ ಈ ಟರ್ಮ್ ಆಗಿರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ಲಿಬರೇಟೆಡ್ ಡ್ಯೂರಿಂಗ್ ಬೀಟಾ ಪ್ಲಸ್ ಡಿ ಕೆ. ನಾವು ಇದೇ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ನ್ಯೂಕ್ಲಿಯರ್ ಮಾಸಲ್ಲಿ ಬರೆದ್ರೆ, ಅಂದರೆ ಜಸ್ಟ್ ನಾವು ಮೈನಸ್ ಮಾಡಬೇಕು ಎಲೆಕ್ಟ್ರಾನ್ ಮಾಸನ್ನು ಅಂತ. ಜಸ್ಟ್ ಮಾಸ್ ಆಫ್ ಪೇರೆಂಟ್ ನ್ಯೂಕ್ಲಿಯಸ್ ಅದರಲ್ಲಿ ನಾವು ಮೈನಸ್ ಮಾಡ್ತಿದ್ವಿ ಎಲೆಕ್ಟ್ರಾನ್ ಮಾಸನ್ನು. ಅಂದರೆ ನೋಡಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಝಡ್ ಅಷ್ಟು, ಹಾಗಾಗಿ ಮಾಸ್ ಝಡ್ ಇಂಟು ಎಮ್ ಇ ಮೈನಸ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್. ದೆನ್ ಇದರಲ್ಲಿ ಮೈನಸ್ ಮಾಡ್ತಿರೋದು ಝಡ್ ಮೈನಸ್ 1 ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್ ಪ್ಲಸ್ ಎಮ್ ಇ. ಸೊ ಹಾಗಾದರೆ ಇಲ್ಲಿ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಸೊ ಇದು ನೀವಿಲ್ಲಿ ಇದು ಪ್ಲಸ್ ಆಗುತ್ತೆ, ಅಂದರೆ ಇಲ್ಲಿ ಮೈನಸ್ ಮತ್ತು ಮೈನಸ್ ಆದಾಗ ಇಲ್ಲಿ ಪ್ಲಸ್ ಝಡ್ ಮೈನಸ್ 1 ಎಮ್ ಇ ಆಗಿರುತ್ತೆ. ಹಾಗಾಗಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ಕೊನೆಯಲ್ಲಿ ಉಳ್ಕೊಳೋದು ನಿಮಗೆ ಮಾಸ್ ಆಫ್ ಪೇರೆಂಟ್ ನ್ಯೂಕ್ಲಿಯಸ್ ಮೈನಸ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್ ಮೈನಸ್ ಆಫ್ 2 ಟೈಮ್ಸ್ ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್. ಸೊ ಇದು ಸಿಂಪ್ಲಿಫೈ ಮಾಡಿರೋ ಸ್ಟೆಪ್ಸ್ ಎಲ್ಲ ಸ್ಟಡಿ ಮೆಟೀರಿಯಲ್ ಇದೆ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ, ನೀವು ನೋಡ್ಬೋದು ಒಂದ್ಸಾರಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೀವು ಇಲ್ಲಿ ಇಷ್ಟೇ, ನ್ಯೂಕ್ಲಿಯರ್ ಮಾಸ್ಗೆ ಕನ್ವರ್ಟ್ ಮಾಡಿದಾಗ ಸೊ ಮಾಸ್ ಆಫ್ ಪೇರೆಂಟ್ ನ್ಯೂಕ್ಲಿಯಸ್ಸು ಪೇರೆಂಟ್ ಎಲಿಮೆಂಟ್ ಇದು, ಅದರಲ್ಲಿ ಅದನ್ನು ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅದನ್ನು ನಾವು ಮೈನಸ್ ಮಾಡ್ತಿದ್ದೀವಿ ಅಷ್ಟೇ. ಕರೆಸ್ಪಾಂಡಿಂಗ್ ಝಡ್ ಹಾಕ್ತಾರೆ, ಇಲ್ಲಿ
ಇಲ್ಲಿ Z-1 ಅಷ್ಟು ಎಲೆಕ್ಟ್ರಾನ್ ಮಾಸನ್ನು, ನಂಬರ್ ಆಫ್ ಎಲೆಕ್ಟ್ರಾನ್ ಅಷ್ಟು ಮಾಸನ್ನು ಮೈನಸ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು. ಸೊ ಲಾಸ್ಟಿಗೆ ನಮಗೊಂದು ಕಂಡೀಷನ್ ಬರುತ್ತೆ, ದಟ್ ಈಸ್ QB ಪ್ಲಸ್ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ಲಿಬರೇಟೆಡ್ ಡ್ಯೂರಿಂಗ್ beta plus decay is equal to mass of parent nucleus minus mass of daughter element minus of 2 times of mass of electron. ಸೊ ಹಾಗಾದರೆ ಕಂಡೀಷನ್ ಏನು ಹೇಳ್ತಾರೆ, ಇದರಿಂದ ನಾವು ಯಾವ ಕಂಡೀಷನ್ನ ತಗೊಳ್ಬೋದು ಫಾರ್ ಬೀಟಾ ಪ್ಲಸ್ ಡಿಕೆ? ಮಾಸ್ ಆಫ್ ಪೇರೆಂಟ್ ಎಲಿಮೆಂಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಸಮ್ ಆಫ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್ and 2 times of mass of electron. ಸೊ ಇದು ಇಷ್ಟು ಟರ್ಮ್ಗಿಂತ ಇದು ಜಾಸ್ತಿ ಇದ್ರೆ ಮಾತ್ರ ಬೀಟಾ ಪ್ಲಸ್ ಡಿಕೆ ಆಗುತ್ತೆ ಪರ್ಟಿಕ್ಯುಲರ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಗೆ. ಇದು ಕಂಡೀಷನು, ನೀವು ಇದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಹಿಂದೆ ಜಸ್ಟ್ ಮಾಸು ಮತ್ತು ಮಾಸ್ ಆಫ್ ಪೇರೆಂಟ್ ಎಲಿಮೆಂಟ್ ಗ್ರೇಟರ್ ದ್ಯಾನ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್ ಅಷ್ಟೇ ಇದ್ದರೆ ಬೀಟಾ ಮೈನಸ್ ಆಗ್ತಿತ್ತು. ಬಟ್ ಇಲ್ಲಿ ಪ್ಲಸ್ 2 ಟೈಮ್ಸ್ ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್ ಅಷ್ಟು ಜಾಸ್ತಿ ಇರಬೇಕು. ಇದರಷ್ಟು ಜೊತೆಗೆ ಅದಕ್ಕೆ ಮಾಸ್ ಆಫ್ 2 ಟೈಮ್ಸ್ ಮಾಸ್ ಆಫ್ ಎಲೆಕ್ಟ್ರಾನ್ ಕೂಡ ಈ ಟರ್ಮು ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾಗ ನಮಗೆ ಬೀಟಾ ಪ್ಲಸ್ ಪಾರ್ಟಿಕಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಬರುತ್ತೆ. ಸೊ ದಿಸ್ ಈಕ್ವೇಷನ್ ರೆಪ್ರೆಸೆಂಟ್ಸ್ ಕಂಡೀಷನ್ ಫಾರ್ ಬೀಟಾ ಪ್ಲಸ್ ಡಿಕೆ. ಸೊ ನೀವು ಇಲ್ಲಿ ಈಕ್ವೇಷನಲ್ಲಿ ಸಿಂಪ್ಲಿಫೈ ಮಾಡೋದನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಒಟ್ಟಾರೆ ಫೈನಲ್ ಆಗಿ ಈ ಕಂಡೀಷನ್ ನೆನ್ಪಿಟ್ಕೊಳ್ಬೇಕು. ಜೊತೆಗೆ ಇದು ಯಾವಾಗ ನಮಗೆ ಬೀಟಾ ಪ್ಲಸ್ ಪಾರ್ಟಿಕಲ್ ಬರುತ್ತೆ, ದೆನ್ ಬೀಟಾ ಮೈನಸ್ ಪಾರ್ಟಿಕಲ್ ಯಾವಾಗ ಎಮಿಟ್ ಆಗುತ್ತೆ ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಅಂತ ಹೇಳ್ಬಿಟ್ಟು. ಜಸ್ಟ್ ಕನ್ವರ್ಷನ್ ಆಫ್ ಪ್ರೋಟಾನ್ ಟು ನ್ಯೂಟ್ರಾನ್ ಆ್ಯಂಡ್ ನ್ಯೂಟ್ರಾನ್ ಟು ಪ್ರೋಟಾನ್ ಹೀಗೆ ಕನ್ವರ್ಟ್ ಆಗೋವಾಗ ಅಲ್ಲಿ ಬೀಟಾ ಪಾರ್ಟಿಕಲ್ ವೆದರ್ ಅದು ಪಾಸಿಟ್ರಾನ್ ಇರ್ಬೋದು ಇಲ್ಲ ನೆಗೆಟ್ರಾನ್ ಇರ್ಬೋದು ಎಮಿಟ್ ಆಗುತ್ತೆ, ಜನರಲ್ ಆಗಿ ಹೇಳ್ಬೋದು ಅಂತಂದರೆ ಕಾಮನ್ ಆಗಿ ಹೇಳೋದಾದರೆ. ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಅಂತ ಹೇಳ್ಬಿಟ್ಟು. ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಇದು ಕೂಡ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಈ ಕಾನ್ಸೆಪ್ಟ್ ನೋಡಿ. ಇಲ್ಲೂ ಕೂಡ ದ ನ್ಯೂಕ್ಲಿಯಸ್ ಹ್ಯಾಸ್ ಅನ್ ಎಕ್ಸಸ್ ಆಫ್ ಪ್ರೋಟಾನ್ಸ್. ನಾವು ಹಿಂದೆ ಬೀಟಾ ಪ್ಲಸ್ ಡಿಕೆನಲ್ಲೂ ಕೂಡ ಇದೇ ಇತ್ತು. ವೆನ್ ನ್ಯೂಕ್ಲಿಯಸ್ ಹ್ಯಾಸ್ ಎಕ್ಸಸ್ ಆಫ್ ಪ್ರೋಟಾನ್ಸ್, then proton gets converted into neutron and a positively charged particle ಅಂತ ಯಾವುದರಲ್ಲಿ ಬೀಟಾ ಪ್ಲಸ್ ಡಿಕೆನಲ್ಲಿ. ಹಾಗಾದರೆ ಆರ್ಬಿಟಲ್ ಎಲೆಕ್ಟ್ರಾನಲ್ಲಿ ಇಲ್ಲೂ ಕೂಡ ಪ್ರೋಟಾನ್ ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ಇಲ್ಲಿ ಬೈ ಎಮಿಟ್ ಮಾಡೋದ್ರ ಮೂಲಕ ಅಲ್ಲ, ಬೈ ಕ್ಯಾಪ್ಚರಿಂಗ್ ಆರ್ಬಿಟಲ್ ಎಲೆಕ್ಟ್ರಾನ್ ಆಫ್ ದ ನ್ಯೂಕ್ಲಿಯಸ್. ಇದು ಒಂದು ಕಾನ್ಸೆಪ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕು. ದ ನ್ಯೂಕ್ಲಿಯಸ್ ಅಂದರೆ ಅನ್ಸ್ಟೇಬಲ್ ಇರುತ್ತೆ ಆ್ಯಸ್ ಯೂಶುವಲ್. ಅಂದರೆ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಇರ್ಬೋದು ಅಥವಾ ನ್ಯೂಟ್ರಾನ್ಸ್ ಇರ್ಬೋದು ಜಾಸ್ತಿ ಇರುತ್ತೆ. ಇದು ಅದೇ ಕೇಸ. ದ ನ್ಯೂಕ್ಲಿಯಸ್ ವಿಚ್ ಹ್ಯಾಸ್ ಎಕ್ಸಸ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಇಟ್ ಬಿಕಮ್ಸ್ ಸ್ಟೇಬಲ್ ನ್ಯೂಕ್ಲಿಯಸ್ ಬೈ ಟ್ರಾನ್ಸ್ಫಾರ್ಮಿಂಗ್ ದ ಪ್ರೋಟಾನ್ ಇಂಟು ನ್ಯೂಟ್ರಾನ್ with the capture of an orbital electron of the nucleus. So this process is known as electron capture. So ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಲ್ಲೂ ಕೂಡ ಪ್ರೋಟಾನ್ ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ ಬೈ ಕ್ಯಾಪ್ಚರಿಂಗ್ ಆರ್ಬಿಟಲ್ ಎಲೆಕ್ಟ್ರಾನ್. ಫಾರ್ ಎಕ್ಸಾಂಪಲ್ ಆಟಮ್ ಇದೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ದು. ಅದರಲ್ಲಿ ತುಂಬ ಕ್ಲೋಸ್ ಆಗಿ ಆರ್ಬಿಟಲ್ಸ್, ಎಲೆಕ್ಟ್ರಾನ್ ಆರ್ಬಿಟಲ್ಸ್ ಇರುತ್ತೆ. ಅಂದರೆ ಅದು ಹೆವಿಯರ್ ಎಲಿಮೆಂಟ್ಸ್ ಅಂದರೆ ಹಾಗೆಯೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಜಾಸ್ತಿ ಇರುತ್ತೆ, ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ತುಂಬ ಹತ್ತಿರ ಇರುತ್ತೆ ನ್ಯೂಕ್ಲಿಯಸ್ಗೆ ಎಲೆಕ್ಟ್ರಾನ್ ಆರ್ಬಿಟ್ಸು. ಯೂಶಲಿ ಫಸ್ಟ್ ಆರ್ಬಿಟು ಕೆ ಶೆಲ್. ಹಾಗಾಗಿ ಕೆ ಶೆಲ್ಲಲ್ಲಿ ಇರೋ ಆ ಎಲೆಕ್ಟ್ರಾನನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋಟಾನ್ ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರೋಸೆಸ್ಸಲ್ಲಿ. ಸೊ ನಿಯರ್ ಬೈ ಎಲೆಕ್ಟ್ರಾನು ಆರ್ಬಿಟಲ್ನಲ್ಲಿ ಇರೋ ನಿಯರ್ ಬೈ ಎಲೆಕ್ಟ್ರಾನ್ನ ಕ್ಯಾಪ್ಚರ್ ಮಾಡಿಕೊಂಡು ಪ್ರೋಟಾನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್. ಸೊ ದಿಸ್ ಪ್ರೋಸೆಸ್ ಈಸ್ ನೋನ್ ಆಸ್ ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್. ಹಾಗಾಗಿ ಇದನ್ನು ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಅಂತ ಕೂಡ ಕರೀತಾರೆ. ಪರ್ಟಿಕ್ಯುಲರ್ ಆಗಿ ನಾವಿದನ್ನು ಕೆ ಶೆಲ್ಲಲ್ಲಿ, ಅಂದರೆ ಕೆ ಶೆಲ್ಲಲ್ಲಿ ಇರೋ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಾವು ಕೆ ಶೆಲ್ ತುಂಬ ಹತ್ತಿರ ಇರೋದ್ರಿಂದ ನ್ಯೂಟ್ರಾನ್ಸ್ಗೆ,
ನ್ಯೂಕ್ಲಿಯಸ್ಗೆ ಕೆ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ಸನ್ನು ಯೂಶಲಿ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಸೊ ನಾವು ಈಕ್ವೇಷನನ್ನು ಹೇಳ್ಬೋದು. ಇದಕ್ಕೂ ಕೂಡ ಏನು ಕಂಡೀಷನ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್ is a process ಅಂದರೆ ಇಲ್ಲಿ when an element has excess of protons and it is unstable, then it becomes stable by transforming the proton into neutron with the capture of orbital electron of the nucleus. So ಇದು ಒಂದು process. ಎಕ್ಸಾಂಪಲ್, ಬೆರಿಲಿಯಮಿಂದ ಬೆರಿಲಿಯಂ ಲಿಥಿಯಂ ಆಗಿ ಕನ್ವರ್ಟ್ ಆಗುತ್ತೆ ಬೈ ಕ್ಯಾಪ್ಚರಿಂಗ್ ಎಲೆಕ್ಟ್ರಾನ್, ಅಂದರೆ ಕೆ ಕ್ಯಾಪ್ಚರ್ ಅಂತ ಕೂಡ ಕರೀತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಯೂಶಲಿ ನಿಯರೆಸ್ಟ್ ಆರ್ಬಿಟಲ್ ಕೆ, ಫಸ್ಟ್ ಆರ್ಬಿಟ್ಟು ಕೆ ಆರ್ಬಿಟಲ್ ಇರೋದು. ದೆನ್ ಅದರಲ್ಲಿರೋ ಎಲೆಕ್ಟ್ರಾನ್ಸನ್ನು ಇದು ಕ್ಯಾಪ್ಚರ್ ಮಾಡಿಕೊಂಡು ಲಿಥಿಯಮ್ ಆಗಿ ಫಾರ್ಮ್ ಆಗುತ್ತೆ. ದೆನ್ ದ ಲಿಬರೇಷನ್ ಆಫ್ ಸಮ್ ಅಮೌಂಟ್ ಆಫ್ ಎನರ್ಜಿ ಇಲ್ಲೂ ಕೂಡ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇದು ಬೆರಿಲಿಯಂ ನೀವು ಎಕ್ಸಾಂಪಲನ್ನು ತಗೊಳ್ಬೋದು. ಅದಷ್ಟೇ ಇಲ್ಲ, ನಾವಿಲ್ಲಿ ಅಂದರೆ ಈಕ್ವೇಷನ್ನ ಬರೆಯೋದಾದರೆ ಜಿಂಕ್ ಮತ್ತು ಕಾಪರ್ ಇವು ಕೂಡ ಮತ್ತೊಂದು ಎಕ್ಸಾಂಪಲು. ಎಲೆಕ್ಟ್ರಾನ್ನ ಕ್ಯಾಪ್ಚರ್ ಮಾಡಿಕೊಂಡು ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಕ್ಯಾಪ್ಚರ್ ಪ್ರೋಸೆಸನ್ನು ಹೀಗೂ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ಪ್ರೋಟಾನ್ ಕನ್ವರ್ಟ್ ಆಗುತ್ತೆ ನ್ಯೂಟ್ರಾನ್ ಆಗಿ ಬೈ ಕ್ಯಾಪ್ಚರಿಂಗ್ ಆರ್ಬಿಟಲ್ ಎಲೆಕ್ಟ್ರಾನ್. ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಈಕ್ವೇಷನ್ನ ನಾವು ಡಿರೈವ್ ಮಾಡಬೇಕಾಗುತ್ತೆ. E = mc² ಈಕ್ವೇಷನ್ನ ತಗೊಳ್ಳಿ. ದೆನ್ ಕಂಡೀಷನನ್ನು ಬರೀರಿ. ಮಾಸ್ ಆಫ್ ಪೇರೆಂಟ್ ಎಲಿಮೆಂಟ್ ಪ್ಲಸ್ ಮಾಸ್ ಆಫ್ ಎಲೆಕ್ಟ್ರಾನ್ ಮೈನಸ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್, ಇಲ್ಲಿ ಮೈನಸ್ ಬೈಂಡಿಂಗ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಬರುತ್ತೆ. ಸೊ ಬೈಂಡಿಂಗ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಸೇಮ್ ಹಿಂದಿನ ಥರನೇ ಸಿಂಪ್ಲಿಫೈ ಮಾಡಿದ್ರೆ, ಅಂದರೆ ನ್ಯೂಕ್ಲಿಯರ್ ಮಾಸ್ಗೆ ಮಾತ್ರ ಕನ್ಸಿಡರ್ ಮಾಡಿಕೊಂಡು ಇದೆಲ್ಲ ಸ್ಟೆಪ್ಸನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಫೈನಲ್ ಒಂದು ಈಕ್ವೇಷನ್ ಬರುತ್ತೆ ಅಥವಾ ಕಂಡೀಷನ್, ದಟ್ ಈಸ್ ಎಲೆಕ್ಟ್ರಾನ್ ಕ್ಯಾಪ್ಚರಲ್ಲಿ ಲಿಬ್ರೇಟ್ ಆಗೋ ಅಮೌಂಟ್ ಆಫ್ ಎನರ್ಜಿ ಈಸ್ ಈಕ್ವಲ್ ಟು ಮಾಸ್ ಆಫ್ ಪೇರೆಂಟ್ ಎಲಿಮೆಂಟ್ ಮೈನಸ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್ ಮೈನಸ್ ಬೈಂಡಿಂಗ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಅಂತ ಹೇಳ್ಬಿಟ್ಟು. ಸೊ ಇದು ಕಂಡೀಷನ್ ಏನು? ಮಾಸ್ ಆಫ್ ಪೇರೆಂಟ್ ಎಲಿಮೆಂಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಮಾಸ್ ಆಫ್ ಡಾಟರ್ ಎಲಿಮೆಂಟ್ ಪ್ಲಸ್ ಬೈಂಡಿಂಗ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ವಿಚ್ ಈಸ್ ಕ್ಯಾಪ್ಚರ್ಡ್ ಫ್ರಮ್ ದ ಶೆಲ್. ಸೊ ಹಾಗಾದರೆ ಇಲ್ಲಿ ಬೈಂಡಿಂಗ್ ಎನರ್ಜಿ ಟರ್ಮ್ ಬರುತ್ತೆ ಎಲೆಕ್ಟ್ರಾನ್ಗೆ. ಸೊ ಇದಿಷ್ಟು ಎಲೆಕ್ಟ್ರಾನ್ ಕ್ಯಾಪ್ಚರ್ ಪ್ರೋಸೆಸ್ಸು ಅಥವಾ ಆರ್ಬಿಟಲ್ ಎಲೆಕ್ಟ್ರಾನ್ ಕ್ಯಾಪ್ಚರ್. ಸೊ ನಾವು ಇಲ್ಲಿ ಒಂದು ಎಲೆಕ್ಟ್ರಾನ್ ಆರ್ಬಿಟಲ್ ಕ್ಯಾಪ್ಚರಲ್ಲಿ ಆ್ಯಕ್ಚುಲಿ ಇಲ್ಲಿ ಪ್ರೋಟಾನ್ಸ್ ಅಬ್ಸರ್ವ್ ಮಾಡ್ಕೊಳುತ್ತೆ ಆರ್ಬಿಟಲ್ ಎಲೆಕ್ಟ್ರಾನ್ಸನ್ನು ಮತ್ತು ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಯೂಶಲಿ ಕೆ ಶೆಲ್ಲಲ್ಲಿ ಇರೋ ಎಲೆಕ್ಟ್ರಾನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾದರೆ ಆ ಕೆ ಶೆಲ್ಲಲ್ಲಿ ಇರೋ ಎಲೆಕ್ಟ್ರಾನ್ಸು ಹೇಗೆ ಫಿಲಪ್ ಆಗುತ್ತೆ? ಬೈ ಅಂಡರ್ಗೋಯಿಂಗ್ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಹೈಯರ್ ಎನರ್ಜಿ ಲೆವೆಲ್ಸ್. ಅಂದರೆ ಬೇರೆ ಆರ್ಬಿಟಲ್ಸಲ್ಲಿ ಇರೋ ಎಲೆಕ್ಟ್ರಾನ್ಸು ಹೈಯರ್ ಎನರ್ಜಿ ಲೆವೆಲಲ್ಲಿ ಅಥವಾ ಹೈಯರ್ ಆರ್ಬಿಟ್ಸಲ್ಲಿ ಇರೋ ಎಲೆಕ್ಟ್ರಾನ್ಸು ಆ ಕೆ ಶೆಲ್ನ ವೇಕೆನ್ಸಿನ ಫಿಲಪ್ ಮಾಡುತ್ತೆ ವಿತ್ ಎಮಿಷನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ರೇಸ್. ಅಂದರೆ ವಿತ್ ಎಮಿಷನ್ ಆಫ್ ಎಕ್ಸ್ರೇಸ್ ಅಲ್ಲಿ ಆ ಕೆ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ ಕಂಪ್ಲೀಟ್ ಆಗಬೇಕಂದ್ರೆ ಫಿಲಪ್ ಆಗಬೇಕಂದ್ರೆ ಹೈಯರ್ ಎನರ್ಜಿ ಲೆವೆಲಲ್ಲಿರೋ ಎಲೆಕ್ಟ್ರಾನು ಟ್ರಾನ್ಸಿಷನ್ ಆಗಬೇಕು. ಅದು ಯಾವ ಲೆವೆಲಲ್ಲಿ ಇರೋದಾದರೂ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಟ್ರಾನ್ಸ್ಫರ್ ಆಗೋದು with the liberation of or with the emission of characteristics X-rays. So ಇದಿಷ್ಟು ನಿಮಗೆ ಬೀಟಾ ಡಿ ಕೆಯಲ್ಲಿ ಬರೋದು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಟಾ ಡಿ ಕೆ. ಸೊ ಆ್ಯಸ್ ಯೂಶುವಲ್ ಇವೆಲ್ಲ ರೆಫರೆನ್ಸ್ ಟೆಕ್ಸ್ಟ್ ಬುಕ್ಸ್. ನೀವು ಟೆಕ್ಸ್ಟ್ ಬುಕ್ಸನ್ನು ತಗೊಂಡು ಓದಿ ಅಂತ ಹೇಳೋದಕ್ಕೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ಓದ್ತೀರಾ ಅಂತ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು.